ನಮಸ್ಕಾರ ವೀಕ್ಷಕರೇ, ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ತಂಪಿನ ಬೀಜದ ಪಾಯಸ ಹೇಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತಂಪಿನ ಬೀಜದ ಪಾಯಸ ನಮ್ಮ ಬಾಡಿಗೂ ಕೂಲಾಗಿರುತ್ತೆ, ಟೇಸ್ಟು ಕೂಡ ಹಾಗೆ ಸಖತ್ತಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿಳಿಸಿ. ನೀವು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಇದನ್ನ. ಇಲ್ಲಿ ನಾನು 6 ಸ್ಪೂನ್ ಆಗುವಷ್ಟು ತಂಪಿನ ಬೀಜವನ್ನು ತಗೊಂಡಿದ್ದೆ. ಇದೇ ಸ್ಪೂನಲ್ಲಿ ಇದನ್ನು ಒಂದು ಅರ್ಧ ಗಂಟೆ ಮೊದಲೇ ನೆನೆಸ್ಕೊಂಡ್ರೆ ಆಯಿತು. 1 ಕಪ್ ಹೆಸರುಬೇಳೆ ಇದೆ, ಇದನ್ನು ಕೂಡ ಕುಕ್ಕರಲ್ಲಿ ನಾನು ಬೇಯಿಸ್ಕೊಳ್ತೇನೆ. ಇಲ್ಲಿ 1 ಕಪ್ಪು ಸಬ್ಬಕ್ಕಿ ಇದೆ, ಇದನ್ನು 1 ಅವರ್ ಮೊದಲೇ ನೆನೆಸಿ ಇಟ್ಕೊಳ್ಬೇಕು. ಸಬ್ಬಕ್ಕಿ ಚೆನ್ನಾಗಿ ನೆನೆಬೇಕಂದ್ರೆ 1 ಅವರ್ ಬೇಕಾಗುತ್ತೆ. ಈಗ ನೋಡಿ, ತಂಪಿನ ಬೀಜನೂ ಕೂಡ ನೆನೆದಿದೆ. ಇದು ಜಾಸ್ತಿಯನ್ನು ನೆನೆಯೋ ಅವಶ್ಯಕತೆ ಇರುವುದಿಲ್ಲ, ಬೇಗ ನೆಂದುಬಿಡುತ್ತೆ. ಒಂದು ಅರ್ಧ ಗಂಟೆ ನೆಂದರೆ ಸಾಕು. ಇಲ್ಲಿ ನಾನು ತೆಂಗಿನ ಹಾಲನ್ನು ತೆಗೆದುಕೊಂಡಿದ್ದೆ, ನೀವು ಬೇಕಾದರೆ ಪ್ಯಾಕೆಟ್ ಹಾಲಲ್ಲೂ ಮಾಡ್ಕೊಳ್ಬೋದು. ನಾವು 1 ತೆಂಗಿನಕಾಯಿಯನ್ನು ಮಿಕ್ಸಿ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ಒಂದು ತೆಳುವಾದ ಬಟ್ಟೆಯಲ್ಲಿ ಸೋಸ್ಕೊಂಡಿದ್ದೆ. 2 ಥರ ಸೋಸ್ಕೊಂಡಿದ್ದೆ ನಾನು, ತೆಳು ಹಾಲು ಮತ್ತು ಗಟ್ಟಿ ಹಾಲು ಮಾಡಿಕೊಂಡಿದ್ದೆ. ಇಲ್ಲಿ ಸಬ್ಬಕ್ಕಿನೂ ಕೂಡ ನೆಂದಿದೆ. ಈಗ ಇದು ಚೆನ್ನಾಗಿ ನೆಂದಿದೆ. ಇದನ್ನು ಈಗ ಫಸ್ಟಿಗೆ ಬೇಯಿಸ್ಕೊಳ್ಬೇಕು. ಇಲ್ಲಿ ನಾನು ಹೆಸರುಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆನ ತೆಗೆದುಕೊಳ್ಬೇಕು. ಈಗ ತೆಳು ಹಾಲನ್ನು ಹಾಕ್ಕೊಳ್ತಾ ಇದ್ದೆ. ಈಗ ನೆನೆಸಿಟ್ಟಂಥ ಸಬ್ಬಕ್ಕಿಯನ್ನು ಹಾಕ್ಕೊಳ್ಳೋಣ. ಸಬ್ಬಕ್ಕಿ ಹಾಕಿ ಸ್ವಲ್ಪ ತಿರುವಾಡಿಸ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸಬ್ಬಕ್ಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಬೆಂದಿದೆ. ಈಗ ಇದು ಬೇಯಿಸಿಟ್ಟಂತ ನಾನು ಹೆಸರುಬೇಳೆಯನ್ನು ಹಾಕ್ಕೊಳ್ತೇನೆ. ವೀಕ್ಷಕರೇ, ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿಳಿಸಿ. ಚೆನ್ನಾಗಿರುತ್ತೆ. ಬಾಡಿ ಕೂಲ್ ಆಗಬೇಕಂದ್ರೆ ಈ ಥರ ಒಂದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನಾನು 4-5 ಏಲಕ್ಕಿಯನ್ನು ಜಜ್ಜಿ ಹಾಕಿದ್ದೆ, ಅದು ಸಪ್ಪಿ ಕೂಡ ಹಾಕಿದ್ದೆ ಫ್ಲೇವರ್ ಚೆನ್ನಾಗಿರಲಿ ಅಂಥೇಳಿ. ಮತ್ತು 8-10 ಲವಂಗನ ಹಾಕ್ಕೊಳ್ಳೋಣ. ಈಗ ನೆನೆಸಿಟ್ಟಂಥ ತಂಪಿನ ಬೀಜವನ್ನು ಹಾಕ್ಕೊಳ್ಬೇಕು. ನಾನು ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 3 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೆ. ಸ್ವೀಟು ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಮಾಡಿಕೊಂಡ್ರಾಯ್ತು. ಈಗ ಲಾಸ್ಟಲ್ಲಿ ಗಟ್ಟಿ ಹಾಲನ್ನು ಸೇರಿಸ್ಕೊಳ್ಬೇಕು. ಗಟ್ಟಿ ಕಾಯಿ ಹಾಲು ಹಾಕಿ ಸ್ವಲ್ಪ ಹೊತ್ತು 1 ಕುದಿ ಬರ್ಸ್ಕೊಂಡ್ರೆ ಆಯ್ತಿದು, ತುಂಬ ಕುದಿಯೋದೇನು ಬೇಡ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂಥೇಳಿ. ಇದು 1 ಕುದಿ ಬಂದರೆ ರೆಡಿ ಆಗುತ್ತೆ, ತುಂಬ ಕುದಿಸುವ ಅವಶ್ಯಕತೆ ಏನಿಲ್ಲ ಹಾಲು ಹಾಕಿದ್ರ ಮೇಲೆ. ಈಗ ಆಗಿದೆ. ಇದನ್ನು ಸ್ಟವನ್ನು ಆರಿಸ್ಕೊಂಡಿದ್ದೆ. ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿಯನ್ನು ಹುರ್ಕೊಳ್ತೇನೆ. ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತೇನೆ. ಗೋಡಂಬಿ ಹುರಿದಾದ್ಮೇಲೆ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೆ. ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊಂಡ್ರೆ ತಂಪಿನ ಬೀಜದ ಪಾಯಸ ರೆಡಿ ಆಗುತ್ತೆ ವೀಕ್ಷಕರೇ. ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿಳಿಸಿ. ಇದೇ ಥರ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.